ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಿಮಗೆ ಯೂಟ್ಯೂಬ್ನಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಬೇಕಾದ್ರೆ ಯೂಟ್ಯೂಬ್ ಮೌಂಟೇಶನ್ ಮೇಲೆ ಒಂದು ಹೊಸದಾಗಿ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ನಿಮ್ಗೆ ಗೊತ್ತಾಯ್ತು ತಕ್ಷಣ ನೀವೆಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರು ಕೂಡ ಕುಣಿದು ಕುಪ್ಪಳಿಸ್ತೀರ. ಆ ರೀತಿ ನಿಮಗೊಂದು ಬೆಂಕಿ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಏನಾಗಬೇಕು ಅಂದರೆ, ಈಗ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಮಾಡಬೇಕಂದ್ರೆ ಯಾವ ರೀತಿ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಅದ್ರ ಜೊತೆಗೆ ಶಾರ್ಟ್ಸ್ ಮಾಡೋರಿಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದಾಗ ಮೌಂಟೇಶನ್ ಆಗುತ್ತೆ. ಅದ್ರ ಜೊತೆಗೆ ಹೊಸದಾಗಿ ನೀವು ಕೂಡ ಅಪ್ಡೇಟ್ ಆಯ್ತು. ಏನಪ್ಪ ಅಪ್ಡೇಟ್, 500 ಸಬ್ಸ್ಕ್ರೈಬರ್ಸ್ 3,000 ವಾಚ್ ಅವರ್ಸ್ ಅಂದರೆ ಕಂಪ್ಲೀಟ್ ಆದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆಪ್ ಮೌಂಟೇಶನ್ ಅಂತ ಆಗ್ತಿತ್ತು, ಅಂದರೆ 50 ಮೌಂಟೇಶನ್ ಅಂತ ಬಂದ್ಬಿಟ್ಟು. ಅದಕ್ಕೋಸ್ಕರ ತುಂಬ ಜನ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಪ್ರತಿದಿನ ಕಷ್ಟಪಡ್ತಾ ಇದ್ದೀವಿ. 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಪ್ರತಿದಿನ ಕಷ್ಟಪಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಆದರೆ ಬಟ್ ಆ ಒಂದು ಕಷ್ಟ ಈಗ ಯೂಟ್ಯೂಬ್ದವರು ಸಡನ್ನಾಗಿ ಗೊತ್ತಾಗಿದೆ ಅನಿಸುತ್ತೆ. ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಹೊಸದಾಗಿ ನ್ಯೂ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ಯೂಟ್ಯೂಬಲ್ಲಿ 4 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಕೇಳಿದ್ರೆ ಪ್ರತಿಯೊಬ್ಬರು ನೀವು ಕುಣಿದು ಕುಪ್ಪಳಿಸ್ತೀರಾ. ಈ ಒಂದು ಅಪ್ಡೇಟ್ ಏನಪ್ಪ, ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮೌಂಟೇಶನ್ ಆಗಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸು ಬೇಡ, 500 ಸಬ್ಸ್ಕ್ರೈಬರ್ಸು ಬೇಡ, ಜಸ್ಟ್ ಕೇವಲ 300 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆ ಒಂದೇ 1,000 ವಾಚ್ ಟೈಮ್ ಇದ್ದರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಅದು ಯಾವ ಒಂದು ಅಪ್ಡೇಟ್ ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ಮತ್ತೊಮ್ಮೆ ಹೇಳ್ತೇನೆ ಎಲ್ಲರಿಗೆ, ಈ ಒಂದು ನಾನು ನಿಮಗೆ ಶೂಟ್ ಮಾಡ್ತಾರೋ ನೈಟ್ ನೋಡಿ 2:36 ಗಂಟೆಗೆ ಅಂದರೆ 2:36 ನಿಮಿಷಕ್ಕೆ ವಿಡಿಯೋ ಶೂಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಅಲ್ಲಿ ಚಿಕ್ಕ ಜಾತ್ರೆ ಇದೆ, ಅದಕ್ಕೆ ಸೌಂಡ್ ಹಚ್ತಾರೆ. ಅವನ ಕಾರಣಕ್ಕೋಸ್ಕರ ಗಲಾಟೆ, ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ಈ ಒಂದು ಅಪ್ಡೇಟ್ ನನಗೆ ತಡ್ಕೋಕ್ಕಾಗಲಿಲ್ಲ. ನಮ್ಮೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಗೊತ್ತಾಗಲೇಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬರ್ತೀನಿ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೊಬೇಡಿ. ಅದು ಏನು ಅಪ್ಡೇಟ್ ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿದೆ. ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಒಂದು ಇಂಟ್ರೆಸ್ಟ್ ಆಗಿ ನೀವು ಪ್ರತಿಯೊಬ್ಬರಿಗೂ ಕೊನೆವರೆಗೂ ನೀವು ನೋಡಲೇಬೇಕು ಈ ಒಂದು ವಿಡಿಯೋ. ಯಾಕಪ್ಪ ಅನ್ಬೇಕಾದ್ರೆ ಇನ್ನು ಮುಂದೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮೌಂಟೇಶನ್ ಆನ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸು 4,000 ಪಬ್ಲಿಕ್ ವಾಚ್ ಅವರ್ಸ್ ಅಂದರೆ 4,000 ಪಬ್ಲಿಕ್ ವಾಚ್ ಟೈಮ್ ಬೇಕಾಗಿಲ್ಲ. ಅದ್ರ ಜೊತೆಗೆ ನೀವು ಏನಾದರೂ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿಲ್ಲ, ನಿಮಗೆ 10 ಮಿಲಿಯನ್ ವ್ಯೂಸ್ ಕೂಡ ಬೇಕಾಗಿಲ್ಲ. ಏನಪ್ಪ ಅಂದರೆ ಇರ್ಬೇಕಾದ್ರೆ ಹೊಸದಾಗಿ ಯೂಟ್ಯೂಬ್ನಲ್ಲಿ ಮೌಂಟೇಶನ್ ಮೇಲೆ ಒಂದು ಹೊಸ ನ್ಯೂ ಅಪ್ಡೇಟ್ ಆಗಿದೆ. 4 ಅಪ್ಡೇಟ್ ನಾನು ನಿಮಗೆ ಹೇಳ್ತೀನಿ. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡುವಾಗ 1,000 ಸಬ್ಸ್ಕ್ರೈಬ್ ಅನ್ನೋದು ಬೇಕಾಗಿತ್ತು. ಆದರೆ ಬಟ್ ಸಡನ್ನಾಗಿ ಅಪ್ಡೇಟ್ ಆಗಿ 500 ಸಬ್ಸ್ಕ್ರೈಬರ್ಸ್ ಬೇಕಾಯಿತು. ಆದರೆ ಬಟ್ ಈಗ 500 ಸಬ್ಸ್ಕ್ರೈಬರ್ಸ್ 1,000 ಸಬ್ಸ್ಕ್ರೈಬರ್ಸ್ ಅಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು ಅದ್ರ ಜೊತೆಗೆ 500 ಸಬ್ಸ್ಕ್ರೈಬರ್ಸ್ ಕೂಡ ಬೇಡ. ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 300 ಸಬ್ಸ್ಕ್ರೈಬರ್ಸ್ ಅಂದರೆ ಕೇವಲ 300 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಮೌಂಟೇಶನ್ಗೆ ಎಲಿಜಿಬಲ್ ಅಂದರೆ ಮೌಂಟೇಶನ್ಗೆ ನೀವು ಅಪ್ಲೈ ಮಾಡ್ಬೋದು. 300 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆಗೆ 4,000 ವಾಚ್ ಟೈಮು ಬೇಕಾಗಿಲ್ಲ ನಿಮಗೆ. ಕೇವಲ 300 ಸಬ್ಸ್ಕ್ರೈಬರ್ಸ್ 1,000 ವಾಚ್ ಟೈಮ್ ಅದ್ರ ಜೊತೆ ನೀವೇನಾದರೂ ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೇವಲ 3 ಮಿಲಿಯನ್ ಅಂದರೆ ಕೇವಲ 3 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಅಂದರೆ ವ್ಯೂಸ್ ಅಂದರೆ 3 ಮಿಲಿಯನ್ ಬೇಡ, 1 ಮಿಲಿಯನ್ ನೋಡಿ, ಸಾರಿ 3 ಮಿಲಿಯನ್ ಅಲ್ಲ, ಕೇವಲ 1 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲಿ 10 ಸ್ಟ್ರೈಕ್ ಅಂದರೆ 10 ಸ್ಟ್ರೈಕ್ ಬಂದರೂ ಕೂಡ ಅಂದರೆ 10 ಸ್ಟ್ರೈಕ್ ಬರೋವರೆಗೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಡಿಲೀಟ್ ಆಗಲ್ಲ. ಯಾವ ರೀತಿ ಅಂದರೆ ಯಾವಾಗ ಆ್ಯಕ್ಚುಲಿ ಉಂಟು, ಈಗ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 3 ಸ್ಟ್ರೈಕ್ 90 ಡೇಸ್ ಒಳಗಡೆ ಬಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಮಾಡ್ತಾರೆ. ಕಮ್ಯುನಿಟಿ ಸ್ಟ್ರೈಕ್ ಆಗಿರ್ಬೋದು, ಕಮ್ಯುನಿಟಿ ಕೋಆಪರೇಟಿವ್ ಸ್ಟ್ರೈಕ್ ಆಗಿರ್ಬೋದು. ಅದರಲ್ಲಿ ನಮಗೆ 3 ತಿಂಗಳಲ್ಲಿ 3 ಸ್ಟ್ರೈಕ್ ಆ್ಯಕ್ಟಿವ್ ಆಗಿದ್ದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ. ಆದರೆ ಬಟ್ ಈಗ ಯೂಟ್ಯೂಬ್ನಲ್ಲಿ ಸಡನ್ಲಿ ಅಪ್ಡೇಟ್ ಆಗಿದೆ. ಏನಪ್ಪ ಅಪ್ಡೇಟ್ ಆಗಿದೆ, 4ನೇ ಅಪ್ಡೇಟ್ ನಿಮಗೆ ಎಲ್ಲರಿಗೂ ಏನಪ್ಪ ಅಂದರೆ, ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 10 ಸ್ಟ್ರೈಕ್ ಯಾವಾಗ 1 ವರ್ಷ ಟೈಮ್ ಇರುತ್ತೆ. 1 ವರ್ಷದಲ್ಲಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ 10 ಸ್ಟ್ರೈಕ್ ಬಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಅಲ್ಲಿವರೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಲ್ಲ. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಏನಪ್ಪ ಬರ್ಬೇಕಾರೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ಮೌಂಟೇಶನ್ ಆನ್ಬೇಕಾರೆ ತುಂಬ ಸಿಂಪಲು. 1,000 ಸಬ್ಸ್ಕ್ರೈಬರ್ಸ್ ಬೇಡ, ಕೇವಲ 300 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು ನಮ್ಮ ಚಾನಲ್. ಅದ್ರ ಜೊತೆಗೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಬೇಡ, ಜಸ್ಟ್ 1,000 ಅಂದರೆ 1,000 ವಾಚ್ ಟೈಮ್ ಇದ್ದರೆ ಸಾಕು. ಮತ್ತು ಅದ್ರ ಜೊತೆಗೆ ನೀವೇನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ, ಕೇವಲ ನಿಮ್ಮ ಹತ್ರ 1 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಎಲಿಜಿಬಿಲಿಟಿ ಆಗುತ್ತೀರ. ಮೌಂಟೇಶನ್ ನೀವು ಅಪೀಲ್ ಮಾಡ್ಕೊಂಡು ಮೌಂಟೇಶನ್ನಿಂದ ದುಡ್ಡು ಮಾಡ್ಬೋದು, ಮೌಂಟೇಶನ್ ಆನ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ತುಂಬ ಖುಷಿ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಎಂಜಾಯ್ ಪಡುವಂಥ ಅಪ್ಡೇಟ್. ಅದ್ರ ಜೊತೆ ನೀವು ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಯಾವುದೂ ಭಯಪಡೋ ಅವಶ್ಯಕತೆ ಇಲ್ಲ. ಸ್ಟ್ರೈಕ್ ಬರುತ್ತೆ, ಅದು ಬರುತ್ತೆ, ಸ್ಟ್ರೈಕ್ ಡಿಲೀಟ್ ಆಗುತ್ತೆ ಅಂತ ಏನೂ ಡಿಲೀಟ್ ಆಗಲ್ಲ. ಜಸ್ಟ್ 10 ಸ್ಟ್ರೈಕ್ ಬರುತ್ತೆ ಅಂದರೆ 1 ವರ್ಷದಲ್ಲಿ 10 ಸ್ಟ್ರೈಕ್ ಬಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ದವರು ಟರ್ಮಿನೇಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಅಪ್ಡೇಟು
ಯಾವ್ದು ಅಂದರೆ ಮೊದಲನೇ ಬಂದ್ಬಿಟ್ಟು ಈ ಒಂದು ಅಪ್ಡೇಟು ಎಲ್ಲ ನಮ್ಮಂಥ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್. ಯಾಕಂದರೆ ವ್ಯೂಸ್ ಬರ್ತಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾರ ಅಂತ ಏನು ಬೇಜಾರಾಗಿದ್ದಾರೆ ನಿಮಗೆಲ್ಲರಿಗೆ. ನಿಮಗೋಸ್ಕರ ಈ ಒಂದು ಅಪ್ಡೇಟ್ ತಂದಿದ್ದಾರೆ, ಬೆಂಕಿ ಅಪ್ಡೇಟ್ ಅಂತ ಏನಾಗ್ಬೋದು. ಈ ಒಂದು ಅಪ್ಡೇಟು ಯೂಟ್ಯೂಬ್ ಅಫಿಷಿಯಲ್ ಪೇಜಿನಿಂದ, ಮೊದಲನೇ ಹೇಳ್ಬಿಡ್ತೀನಿ ಎಲ್ಲರಿಗೆ, ಯೂಟ್ಯೂಬ್ ಅಫಿಷಿಯಲ್ ಪೇಜಿನಿಂದ ಈ ಒಂದು ಅಪ್ಡೇಟ್ ಬಂದಿಲ್ಲ. ಯಾವುದೇ ಒಂದು ಅಫಿಷಿಯಲ್ ಅಂದರೆ ಯೂಟ್ಯೂಬ್ ಯಾವುದೇ ಒಂದು ಅಫಿಷಿಯಲ್ ಪೇಜಿನಿಂದ ಈ ಒಂದು ಅಪ್ಡೇಟ್ ಬಂದಿಲ್ಲ. ಇದು ಏನಪ್ಪ ಅನ್ಬೇಕಾ ನಿಮಗೆಲ್ಲರಿಗೂ? ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಏನಪ್ಪ, ಎಲ್ಲರಿಗೂ ಏಪ್ರಿಲ್ ಅಂತ ಬಂದ್ಬಿಟ್ಟು. ಏಪ್ರಿಲ್ ಅಂದರೆ ಏಪ್ರಿಲ್ ಮಂತ್ ಸ್ಟಾರ್ಟ್ ಆಯ್ತಲ್ಲ, ಎಲ್ಲರಿಗೂ ಏಪ್ರಿಲ್. ಈಗ ನೀವು ಹೇಳಿದ್ನಲ್ಲ ಈ ಅಪ್ಡೇಟ್ ಎಲ್ಲ ಯಾವುದೊಂದು ಅಪ್ಡೇಟು ಇದೆಲ್ಲ ಬಂದಿಲ್ಲ. ಇದು ನಿಮಗೆಲ್ಲರಿಗೂ ಇದೊಂದು ಏಪ್ರಿಲ್ ಮಾಡೋಕ್ಕೋಸ್ಕರ ಮಾಡಿದ್ದೀನಿ ವಿಡಿಯೋ. ಎಲ್ಲರಿಗೂ ಏಪ್ರಿಲ್ ಅನಿಸುತ್ತಲ್ಲ, 100% ಏಪ್ರಿಲ್. ಎಲ್ಲರ ಮೈಂಡಲ್ಲಿ ಒಂದು ಮೈಂಡ್ ಬ್ಲಾಕ್ ಆಗಿಬಿಡ್ತು. 1,000 ಸಬ್ಸ್ಕ್ರೈಬರ್, 4,000 ವಾಚ್ ಟೈಮ್ ಬೇಡ, ಕೇವಲ ಒಂದು 300 ಸಬ್ಸ್ಕ್ರೈಬರ್ಸ್, 1,000 ವಾಚ್ ಟೈಮ್ ಅಂದರೆ ನಾವು ಆರಾಮಾಗಿ ನಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು ಅಂತ ಮೈಂಡಲ್ಲಿ ಎಲ್ಲರಿಗೂ ಓಡ್ತಾ ಇತ್ತಲ್ಲ. ಎಲ್ಲರಿಗೆ ಅದನ್ನು ದಯವಿಟ್ಟು ಎಲ್ಲರಿಗೆ ಏಪ್ರಿಲ್ ಎಲ್ಲರೂ ಏಪ್ರಿಲ್ ಆದ್ರಲ್ಲ. ಎಲ್ಲರೂ ಕೂಡ ಕಮೆಂಟ್ ಮಾಡಿರ್ತಾರೆ. ಈಗ ಪ್ರತಿಯೊಬ್ಬರು ಕೂಡ ಏಪ್ರಿಲ್ ಆಗಿದ್ದಾರೆ ಇಲ್ವ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಏಪ್ರಿಲ್. ಇದು ಯಾವುದೇ ರೀತಿ ಏನೂ ಚೇಂಜಸ್ ಆಗಿಲ್ಲ, ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಕ್ರಿಯೇಟ್ ಮಾಡಿದ ಅಪ್ಡೇಟ್ ಇದು. ಯಾವುದೇ ರೀತಿ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಬಂದಿಲ್ಲ, ಜಸ್ಟ್ ನಾನು ಕ್ರಿಯೇಟ್ ಮಾಡಿದಂಥ ಅಪ್ಡೇಟ್. ಅದೇ ಒಂದು ಅಪ್ಡೇಟ್ ಏನಪ್ಪ ಏಪ್ರಿಲ್ ಅಂತ ಬಂದ್ಬಿಟ್ಟು ನಿಮಗೆಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಡೇಟ್. ಇದೊಂದು ಏಪ್ರಿಲ್ ಏನೋ ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಾರೆ 1,000 ಸಬ್ಸ್ಕ್ರೈಬರ್ಸು, 4,000 ಪಬ್ಲಿಕ್ ವಾಚರ್ಸ್ ಮತ್ತು ಅದ್ರ ಜೊತೆಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಲೇಬೇಕು. ಅಲ್ಲಿವರೆಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಯೂಟ್ಯೂಬ್ದವರು ಇನ್ನೂ ಹೆಚ್ಚು ಮಾಡ್ತಾರೆ, ಅಂದರೆ ಇನ್ನೂ ಹೆಚ್ಚು ಮಾಡ್ತಾರೆ ಹೊರತು ಕಡಿಮೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಎಲ್ಲರಿಗೆ ಇದೊಂದು ಏಪ್ರಿಲ್, ಇದು ಯಾವುದೇ ರೀತಿ ಅಪ್ಡೇಟ್ ಅಲ್ಲ, ಜಸ್ಟ್ ಏಪ್ರಿಲ್. ಎಲ್ಲರಿಗೆ ನೀವು ನಾರ್ಮಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್, 4,000 ವಾಚರ್ಸ್, ಅದ್ರ ಜೊತೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗ ಮಾತ್ರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಂತ. ಈ ಒಂದು ಮುಂಚೆ ಪ್ರತಿಯೊಬ್ಬರು ಏಪ್ರಿಲ್ ಆಗಿದ್ದಾರೆ ಒಂದು ಚಿಕ್ಕದ ಕಮೆಂಟ್ ಜೊತೆ ಪ್ರತಿಯೊಬ್ಬರಿಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಮತ್ತೆ ನಾನು ನಿಮಗೆಲ್ಲರೂ ಕೂಡ ಜೇನಿಂದ ಮಾತ್ರ ಮತ್ತೆ ಸಿಗ್ತೀನಿ. ಎಲ್ಲರಿಗೆ ಬಾಯ್.